ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ದೇಶದ ಎಲ್ಲಾ ಜನರಿಗೂ ಕೂಡ ಸಂಬಂಧಿಸಿದಂತೆ ಪ್ರಮುಖವಾದ ಸುದ್ದಿಯನ್ನು ತಿಳಿಸ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಇಂದೀಗ ಹೊಸ ಹಣಕಾಸು ಕಾಯ್ದೆಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗ್ತಾ ಇದೆ. ಈ ಕಾಯ್ದೆ ಹೊರಬಂದ ನಂತರ ದೇಶದಲ್ಲಿ ಯಾವ ರೀತಿ ತೆರಿಗೆ ವ್ಯವಸ್ಥೆ ಸೇರಿದಂತೆ ಹಲವು ನಿಯಮಗಳು ಬದಲಾವಣೆ ಆಗ್ತಾ ಇದಾವೆ. ಹೀಗಾಗಿ ನಾನಿವತ್ತು ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ಹಣಕಾಸು ಕಾಯ್ದೆ ಎಂದ್ರೇನು, ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಮತ್ತು ಸಾಮಾನ್ಯ ಜನರಿಗೆ ಇದರಿಂದ ಯಾವ ರೀತಿ ಪರಿಣಾಮ ಬೀರಲಿದೆ ಎನ್ನುವ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಏಕೆಂದ್ರೆ 2026-27ನೇ ಕೇಂದ್ರ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೊಸ ನಿಯಮಗಳನ್ನು ಜಾರಿಗೆ ತಂದ್ರು. ಅದೇ ರೀತಿ ಇವಾಗ ಏಪ್ರಿಲ್ 1ನೇ ತಾರೀಕಿನಂದು ಈ ಒಂದು ಕೇಂದ್ರ ಬಜೆಟ್ ನಲ್ಲಿ ಮಂಡಿಸಿರುವ ಪ್ರತಿಯೊಂದು ಪ್ರಮುಖ ಬದಲಾವಣೆಯನ್ನು, ಪ್ರಮುಖ ಹೊಸ ಯೋಜನೆಗಳನ್ನು ಇಂದು ಜಾರಿಗೆ ತರ್ತಾ ಇದ್ದಾರೆ. ಇಂದು ಹಣಕಾಸು ಕಾಯ್ದೆಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾವ ರೀತಿ ತೆರಿಗೆ ಆಗ್ತಾ ಇದೆ ಅಂದ್ರೆ ಯಾವ ರೀತಿ ಪ್ರತಿಯೊಬ್ಬರ ಮೇಲೆ GST ಪರಿಣಾಮ ಬೀರಲಾಗ್ತಾ ಇದೆ, ಹೆಚ್ಚು ಹಣ ಗಳಿಸುವವರಿಗೆ ಯಾವ ರೀತಿ GST ಮತ್ತು ಕಡಿಮೆ ಹಣ ಗಳಿಸುವವರಿಗೆ ಎಷ್ಟು GST ಇದೆ ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೇನೆ. ಮತ್ತು ಹಣಕಾಸಿನ ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದೇನೆ. 2026-27ನೇ ಕೇಂದ್ರ ಬಜೆಟ್ ನಲ್ಲಿ ಮಂಡಿಸಿರುವ ಮಾಹಿತಿಯ ಪ್ರಕಾರ ಏಪ್ರಿಲ್ 1ನೇ ತಾರೀಕಿನಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಹಲವಾರು ಯೋಜನೆಗಳನ್ನು. ನಾನಿವತ್ತು ಆ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗಿ ಕೂಡ ನಿಮಗೂ ಕೂಡ ಅರ್ಥವಾಗುತ್ತದೆ. ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಅವಶ್ಯಕತೆ ಆಗಿದೆ. ಯಾವ ರೀತಿ ಪರಿಣಾಮ ಬೀರಲಿದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ತಿಳಿಯುವುದಿಲ್ಲ, ಅದರಿಂದ ಹೇಳ್ತಾ ಇರುವಂತದ್ದು ಅಷ್ಟೇ. ಸ್ನೇಹಿತರೆ, ಇಲ್ಲಿ ಹಣಕಾಸು ಕಾಯ್ದೆ ಎಂದರೇನು ಅಂತ ನೋಡೋದಾದ್ರೆ, ಪ್ರತಿ ವರ್ಷನೂ ಕೂಡ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಹಲವಾರು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ಒಂದು ನಿರ್ಧಾರವನ್ನು ಕಾನೂನಾಗಿ ಜಾರಿಗೆ ತರುವುದಕ್ಕೆ ಒಂದು ಕಾಯ್ದೆಯನ್ನು ರೂಪಿಸಲಾಗುತ್ತದೆ. ಕೇಂದ್ರ ಬಜೆಟ್ ನಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿರ್ತಾರಲ್ಲ, ಆ ಒಂದು ಕೇಂದ್ರ ಬಜೆಟ್ ನಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತಂದಕ್ಕೆ ಹಣ ಬೇಕಾಗಿರುತ್ತದೆ ಅಲ್ವಾ, ಅದನ್ನು ಪೂರ್ಣಗೊಳಿಸಲು ಆ ಒಂದು ಹಣದ ಮೇಲೆ ನಿರ್ಧಾರಗೊಳಿಸುವುದಕ್ಕೆ ಇಂದು ಏಪ್ರಿಲ್ 1ನೇ ತಾರೀಕಿನಂದು ಕೂಡ ನಿರ್ಧಾರವಾಗ್ತಾ ಇದೆ. ಇಲ್ಲಿ ಯಾವ ರೀತಿ ಹಣಕಾಸಿನ ನಿಯಮ ನಡೀತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿ ವರ್ಷ ಕೂಡ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಹಲವಾರು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ. ಅದೇ ರೀತಿ ಈ ವರ್ಷನೂ ಕೂಡ ಸರ್ಕಾರದಿಂದ ಜಾರಿಗೆ ಬರುವ ಈ ಒಂದು ಹಣಕಾಸು ಕಾಯ್ದೆ ಯಾವ ರೀತಿ ರೂಪುಗೊಳ್ಳುತ್ತಿದೆ ಎನ್ನುವ ಮಾಹಿತಿಯನ್ನು ಕೂಡ ನೋಡೋಣ ಬನ್ನಿ ಸ್ನೇಹಿತರೆ. ಹಣಕಾಸು ಕಾಯ್ದೆ ಯಾವ ರೀತಿ ಜಾರಿಗೆ ಬರಲಿದೆ ಅಂತ ನೋಡೋದಾದ್ರೆ, ಈ ಒಂದು ಕಾಯ್ದೆಯ ಮೂಲಕ ತೆರಿಗೆ ದರಗಳು ಮತ್ತು ವಿನಾಯಿತಿಗಳು, ಹೆಚ್ಚುವರಿ ಶುಲ್ಕಗಳು ಮತ್ತು ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ. ಹಣಕಾಸಿನ ಕಾಯ್ದೆಯಲ್ಲಿ ಎಲ್ಲವೂ ಕೂಡ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಬಾರಿ ಹೊರಬಂದ ಕಾಯ್ದೆ ಮೂಲಕ ಮಾಹಿತಿ ನೋಡೋದಾದ್ರೆ, ಕೇಂದ್ರ ಸರ್ಕಾರ ಈ ಬಾರಿ ಹೊಸ ಹಣಕಾಸು ಕಾಯ್ದೆ ಪ್ರಕಟಿಸಿದೆ. ಈ ಕಾಯ್ದೆಗೆ ರಾಷ್ಟ್ರಪತಿ ಅನುಮೋದನೆ ಕೂಡ ಸಿಕ್ಕಿದೆ. ನಂತರ ಸರ್ಕಾರ ಇದನ್ನು ಅಧಿಸೂಚನೆಯ ಮೂಲಕ ಪ್ರಕಟಿಸಲಾಗುತ್ತದೆ. ಈ ಒಂದು ಕಾಯ್ದೆ 2026-27ನೇ ಆರ್ಥಿಕ ವರ್ಷದ ಬಜೆಟ್ ಕೂಡ ನಿರ್ಧಾರವಾಗಲಾಗ್ತಾ ಇದೆ, ಜಾರಿಗೆ ಬರ್ತಾ ಇದೆ ಹಣಕಾಸು ಕಾಯ್ದೆಯಲ್ಲಿ. ಸ್ನೇಹಿತರೆ, ಇಂದು ಏಪ್ರಿಲ್ 1ನೇ ತಾರೀಕಿನಂದು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಯಾವುವು ಅಂತ ಕೂಡ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಮುಖ್ಯವಾಗಿ ಬದಲಾವಣೆ ಯಾವ ರೀತಿ ನಡೀತಾ ಇದೆ, ಈ ಒಂದು ಹಣಕಾಸು ಕಾಯ್ದೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಯನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಮೊದಲನೆಯದು ಆದಾಯ ತೆರಿಗೆ ನಿಯಮದಲ್ಲಿ ಬದಲಾವಣೆ. ಹೌದು ಸ್ನೇಹಿತರೆ, ಆದಾಯ ತೆರಿಗೆ ನಿಯಮದಲ್ಲಿ ಬದಲಾವಣೆ ಯಾವ ರೀತಿ ಸಿಗುತ್ತದೆ ಅಂದ್ರೆ, ತೆರಿಗೆ ಲೆಕ್ಕಾಚಾರದಲ್ಲಿ ಬದಲಾವಣೆ ಆಗುತ್ತದೆ ಮತ್ತು ಕೆಲವರಿಗೆ ಕಡಿಮೆ ತೆರಿಗೆಯಲ್ಲಿ ಸಿಗುತ್ತದೆ ಮತ್ತು ಕೆಲವರಿಗೆ ಹೆಚ್ಚು ತೆರಿಗೆಯಲ್ಲಿ ಸಿಗುತ್ತಿದೆ. ಈ ಒಂದು ಆದಾಯ ತೆರಿಗೆ ನಿಯಮದಲ್ಲಿ ಈ ರೀತಿ ಬದಲಾವಣೆ ಆಗ್ತಾ ಇದೆ. ಎರಡನೆಯದು ಹೆಚ್ಚಿನ ಆದಾಯದ ಮೇಲೆ ಹೆಚ್ಚುವರಿ ಶುಲ್ಕ, ಅಂದ್ರೆ ಹೆಚ್ಚು ಆದಾಯ ಹೊಂದಿದವರಿಗೆ ಹೆಚ್ಚುವರಿ ಶುಲ್ಕ ಬದಲಾವಣೆ ಆಗ್ತಾ ಇದೆ. ಇದರಿಂದ ಹೆಚ್ಚಿನ ಆದಾಯದವರಿಗೆ ಪರಿಣಾಮ ಬೀರಲಿದೆ ಅಂತ ಕೂಡ ತಿಳಿಸಲಾಗಿದೆ. ಹೌದು ಸ್ನೇಹಿತರೆ, ಹೆಚ್ಚಿಗೆ ಆದಾಯ ಗಳಿಸುವವರಿಗೆ ಸ್ವಲ್ಪ ಪರಿಣಾಮ ಬೀರಲಾಗುತ್ತದೆ ಅಂತ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಸ್ನೇಹಿತರೆ, ಮೂರನೇದು ನೋಡೋದಾದ್ರೆ ವಿನಾಯಿತಿಯಲ್ಲಿ ಬದಲಾವಣೆ. ಕೆಲವು ಹಳೆಯ ಸೌಲಭ್ಯಗಳು ಕಡಿಮೆ ಆಗಬಹುದು ಮತ್ತು ಹಾಗೆಯೇ ಕೆಲವು ಹೊಸ ಸೌಲಭ್ಯಗಳು ಸೇರ್ಪಡೆ ಆಗುತ್ತವೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ವಿನಾಯಿತಿಗಳಲ್ಲಿ ಬದಲಾವಣೆಯಲ್ಲಿ ಈ ರೀತಿ ತಿಳಿಸಲಾಗಿದೆ. ಮತ್ತು ನಾಲ್ಕನೇದು ನೋಡೋದಾದ್ರೆ ಬ್ಯಾಂಕ್ ಮತ್ತು ಹಣಕಾಸು ವ್ಯವಹಾರಗಳ ನಿಯಮ. ಹೌದು ಸ್ನೇಹಿತರೆ, ನಾಲ್ಕನೇದು ಬ್ಯಾಂಕ್ ಮತ್ತು ಹಣಕಾಸು ವ್ಯವಹಾರಗಳ ನಿಯಮ. ದೊಡ್ಡ ಮೊತ್ತದ ವ್ಯವಹಾರಗಳಿಗೆ ಗುರುತು ಸಂಖ್ಯೆ ನೀಡುವುದು ಕಡ್ಡಾಯ ಮತ್ತು ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಕೂಡ ಸ್ಪಷ್ಟನೆ ಆಗಬೇಕು ಅಂತ ಕೂಡ ತಿಳಿಸಲಾಗಿದೆ. ಹೌದು ಸ್ನೇಹಿತರೆ, ದೊಡ್ಡ ಮೊತ್ತದ ವ್ಯವಹಾರಗಳಿಗೆ ಗುರುತು ಸಂಖ್ಯೆ ನೀಡುವುದು ಕೂಡ ಕಡ್ಡಾಯವಾಗಿದೆ. ಅದೇ ರೀತಿ ಹಣಕಾಸು ಲೆಕ್ಕಾಚಾರ ಕೂಡ ಸ್ಪಷ್ಟವಾಗಿ ಇರಲೇಬೇಕು.
ಬ್ಯಾಂಕ್ ಮತ್ತು ಹಣಕಾಸು ವ್ಯವಹಾರಗಳಲ್ಲಿ ಈ ರೀತಿ ನಿಯಮಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಮತ್ತು 5ನೇ ನಿಯಮ ನೋಡೋದಾದ್ರೆ ಸ್ನೇಹಿತರೆ, ಸರ್ಕಾರದ ಉದ್ದೇಶ. ಹೌದು, 5ನೇದು ಸರ್ಕಾರದ ಉದ್ದೇಶ ಯಾವ ರೀತಿ ಇದೆ ಅಂದ್ರೆ ತೆರಿಗೆ ವ್ಯವಸ್ಥೆ ಸರಳಗೊಳಿಸುವುದು ಮತ್ತು ದೇಶದ ಆದಾಯವನ್ನು ಹೆಚ್ಚಿಸುವುದು. ಕಾನೂನು ಪಾಲನೆ ಕೂಡ ಹೆಚ್ಚಾಗಿರುತ್ತದೆ. ಹೌದು ಸ್ನೇಹಿತರೆ, ಕಾನೂನು ಪಾಲನೆ ಮಾಡಬೇಕು ಅನ್ನೋದು ಕೂಡ ಸರ್ಕಾರದ ಉದ್ದೇಶವಾಗಿದೆ. ಸಾಮಾನ್ಯ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ? ಹೌದು ಸ್ನೇಹಿತರೆ, ಈ ಒಂದು ಮಾಹಿತಿ ನೋಡೋದಾದ್ರೆ ಸಾಮಾನ್ಯ ಜನರಿಗೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂತ ನೋಡೋದಾದ್ರೆ, ಈ ಕಾಯ್ದೆಯಲ್ಲಿ ಯಾರಿಗೆ ಏನು ಪರಿಣಾಮವಾಗುತ್ತದೆ? ಉದ್ಯೋಗಿಗಳಿಗೆ ಸಂಬಳದ ಮೇಲೆ ತೆರಿಗೆ ಬದಲಾವಣೆ ಆಗುತ್ತದೆ. ಹೌದು ಸ್ನೇಹಿತರೆ, ಅವರ ಸಂಬಳ ಯಾವ ರೀತಿ ಇರುತ್ತದೆ ಎನ್ನುವ ನಿರ್ಧಾರದ ಮೇಲೆ ತೆರಿಗೆ ಹೆಚ್ಚಿಗೆ ಆಗಬಹುದು ಮತ್ತು ಕಡಿಮೆ ಆಗಬಹುದು. ಮಧ್ಯವರ್ತಿಗಳಿಗೆ ತೆರಿಗೆ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಗುತ್ತದೆ ಮತ್ತು ವ್ಯಾಪಾರಿಗಳಿಗೂ ಕೂಡ ಹೊಸ ನಿಯಮಗಳನ್ನು ಪಾಲಿಸುವುದು ಕೂಡ ಕಡ್ಡಾಯವಾಗುತ್ತದೆ ವ್ಯಾಪಾರಿಗಳು ಅಂತ ಕೂಡ ತಿಳಿಸಲಾಗಿದೆ. ಮತ್ತು ದೇಶದ ಆರ್ಥಿಕ ಯೋಜನೆ ನೋಡೋದಾದ್ರೆ ಸ್ನೇಹಿತರೆ, ನಮ್ಮ ದೇಶದ ಆರ್ಥಿಕ ಯೋಜನೆ ನೋಡೋದಾದ್ರೆ ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ದೇಶದ ಆರ್ಥಿಕ ಯೋಜನೆ ಒಂದು ಹಣಕಾಸು ಕಾಯ್ದೆ ಮೂಲಕ ನಮ್ಮ ದೇಶದ ಒಟ್ಟು ವೆಚ್ಚ, ಆದಾಯ ಎಲ್ಲವೂ ಕೂಡ ನಿರ್ಧಾರವಾಗುತ್ತದೆ. ಸರ್ಕಾರ ಸುಮಾರು ಲಕ್ಷ ಕೋಟಿ ರೂಪಾಯಿವರೆಗೂ ಕೂಡ ವೆಚ್ಚ ಯೋಜನೆ ಮಾಡೋದಕ್ಕೆ ಮುಂದಾಗಿದೆ. ಹೌದು ಸ್ನೇಹಿತರೆ, ನಮ್ಮ ಸರ್ಕಾರ ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳನ್ನು ಕೂಡ ಮಾಡಲು ಮುಂದಾಗಿದೆ. ಇದು ನಮ್ಮ ದೇಶದ ಅಭಿವೃದ್ಧಿಗೆ ಸಹಕಾರವಾಗುತ್ತದೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ. ಸ್ನೇಹಿತರೆ, ಇಂದು ಏಪ್ರಿಲ್ 1ನೇ ತಾರೀಕಿನಂದು ಹಣಕಾಸಿನ ಕಾಯ್ದೆಯನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ. ನಮ್ಮ ದಿನನಿತ್ಯ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡ್ತಾ ಇದ್ದೀರೋ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ದಿನನಿತ್ಯ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಾಗ್ತಾ ಇದೆ ಮತ್ತು ಸರ್ಕಾರದ ಉದ್ದೇಶಗಳೇನು. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಮಂಡಿಸಿದ್ದು ಇವಾಗ ಈ ಒಂದು ಕೇಂದ್ರ ಸರ್ಕಾರದ ಬಜೆಟ್ ಜಾರಿಗೆ ತರ್ತಾ ಇದ್ದಾರೆ. ಇಂದು ಏಪ್ರಿಲ್ 1ನೇ ತಾರೀಕಿನಂದು ಹಣಕಾಸಿನ ನಿರ್ಧಾರದ ಮೇಲೆ, ಹಣಕಾಸು ಕಾಯ್ದೆಯ ಮೇಲೆ ಇವತ್ತು ಏಪ್ರಿಲ್ 1ನೇ ತಾರೀಕಿನಂದು ಇಂದು ಯಾವ ರೀತಿ ಬದಲಾವಣೆ ಆಗುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ. ಮತ್ತು ಇದು ಕೂಡ ಸರ್ಕಾರದ ಅಧಿಕೃತ ವೆಬ್ಸೈಟ್ ಮೂಲಕ ತಿಳಿಸಿರುವ ಮಾಹಿತಿಯಾಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ತಿಳ್ಕೊಂತೀನಿ. ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಮತ್ತು ಸರ್ಕಾರದಿಂದ ಯಾವುದೇ ಒಂದು ಅಪ್ಡೇಟ್ ಇದ್ರೂ ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತು ಏಪ್ರಿಲ್ 1ನೇ ತಾರೀಕಿನಂದು ಹಣಕಾಸಿನ ನಿಯಮದ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ. ಮತ್ತು ಇನ್ನು ಯಾವ ಯೋಜನೆಗೆ ಎಷ್ಟು ತೆರಿಗೆ ಹಾಕ್ತಾರೆ ಮತ್ತು ಯಾವ ವಸ್ತುಗಳ ಬೆಲೆ ಏರಿಕೆ ಆಗುತ್ತದೆ ಎನ್ನುವ ಮಾಹಿತಿಯನ್ನು, ಯಾವ ವಸ್ತುಗಳ ಬೆಲೆಯಲ್ಲಿ ಎಷ್ಟು ಹಣ ಏರಿಕೆ ಮಾಡ್ತಾರೆ, ಎಷ್ಟು ಬೆಲೆಯನ್ನು ಇಳಿಕೆ ಮಾಡ್ತಾರೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮತ್ತು ನಿಮಗೆ ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು.